ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಪ್ರೀತಿ ಪ್ರೇಮದಲ್ಲಿ ಫೇಲ್ಯೂರ್ ಆಗುತ್ತೆ ಯಾಕೆ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಜೊತೆಗೆ ಎರಡು ಜಾತಕಗಳನ್ನ ಬಹಳ ವಿಶೇಷ ರೀತಿಯಲ್ಲಿ ವಿಮರ್ಶೆ ಮಾಡಿ ತೋರಿಸ್ತೇನೆ. ಸೊ ಇದು ಯಾಕೆ ತೋರಿಸ್ತಾ ಇದೆ ಅಂದ್ರೆ ಪ್ರಿಕಾಷನ್ ತಗೊಳ್ಳಿಕ್ಕೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಅಂದ್ರೆ ಮುಂಜಾಗ್ರತೆ ತಗೊಳ್ಳಿಕ್ಕೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಇದು ತುಂಬಾನೇ ಸಹಾಯ ಮಾಡುವ ಸಾಧ್ಯತೆ ಇದೆ. ನಿಮ್ಮ ಜಾತಕಗಳನ್ನು ಕೂಡ ನೀವು ನೋಡ್ಕೊಳ್ಬಹುದು. ಆ ರೀತಿ ಏನಾದ್ರು ಕಾಂಬಿನೇಷನ್ ಇದೆಯಾ, ಏನಪ್ಪಾ ನಮ್ಗೇನೋ ಪ್ರೀತಿ ಪ್ರೇಮದ ಮೋಸ ಆಗ್ಬೋದಾ ಅಥವಾ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ, ಅದಕ್ಕೋಸ್ಕರ ಈ ಜಾತಕವನ್ನ ವಿಮರ್ಶೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಓಕೆ, ಮುಂದೆ ಹೋಗೋದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ, ಇದೇ ಬರುವ ಆಗಸ್ಟ್ ತಿಂಗಳು 12ನೇ ತಾರೀಕಿಗೆ ನಾವೊಂದು ವಾಸ್ತು ಕ್ಲಾಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಆ ಬೇಸಿಕ್ ವಾಸ್ತು, ವೇದಿಕ್ ವಾಸ್ತು ಜೊತೆಗೆ ಮಹಾವಾಸ್ತುವನ್ನ ಕಂಬೈನ್ ಮಾಡಿ ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಆ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ. 33 ದಿನಗಳ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ, ಝೂಮ್ ಆಪ್ ಮುಖಾಂತರ ಈ ಕ್ಲಾಸ್ ನಡೆಯುತ್ತೆ. ರೆಕಾರ್ಡಿಂಗ್ ಕೂಡ ನಿಮ್ಗೆ ಸಿಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಬೇಕಾದವರು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದೆ, ಹೋಗಿ ಚೆಕ್ ಮಾಡಿ, ಕರೆ ಮಾಡಿ, ನಿಮ್ಮ ಸೀಟನ್ನು ನೀವು ಕಾಯ್ದಿರಿಸ್ಕೊಳ್ಬಹುದು. ಬಹಳ 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 ಫೇವರಬಲ್ ಆಗುತ್ತೆ. ಇಲ್ಲಿ ನಮ್ಮ ಮೊದಲನೇ ಜಾತಕದ ಹೀರೋಯಿನ್ ಬಂದು ಓಕೆನಾ, ಉಮಾ ಮಹೇಶ್ವರಿ ಅಂತ. ಇದರಲ್ಲಿ ಹೆಸರು ಬದಲಾವಣೆ, ಲೊಕೇಶನ್ ಬದಲಾವಣೆ ಇದೆ. ಬಟ್ ಆ ಜಾತಕ ಏನುಂಟು ಸೇಮ್ ಟು ಸೇಮ್ ಹಾಗೇನೆ. ಆ ನಂತರ ವಿಷಯಗಳೇನುಂಟು ಅಕ್ಯುರೇಟ್ ಆಗಿರುತ್ತೆ. ನನ್ನ ಯಾವುದೇ ಇಂಟರ್ಫಿಯರ್ ಇದರಲ್ಲಿ ಇರುವುದಿಲ್ಲ. ಓಕೆನಾ, ಗೊತ್ತಾಯ್ತು. ಈ ಒಂದು ಉಮಾ ಮಹೇಶ್ವರಿ ಅವರು ನೋಡಿ, ಒಂದು 20ರಿಂದ 29 ಏಜ್ ಸೀರೀಸ್ ಏನಿದೆಯಲ್ವಾ, ಅದೊಂದು ನಾರ್ಮಲ್ ಆಗಿ ಎಲ್ರಿಗೂ ಪ್ರೀತಿ ಪ್ರೇಮ ಅಲ್ವಾ, ಒಂದು ಆ ಒಂದು ಮಕ್ಕಳಾಟಿಗೆ ಆ ಮೂಮೆಂಟ್ ಅಲ್ಲಿ ಪ್ರಬುದ್ಧರಾಗಿ ಇರುವುದಿಲ್ಲ. ಪ್ರೀತಿ ಪ್ರೇಮ ಸಹಜವಾಗಿಯೇ ಬರುತ್ತೆ. ಕಾಲೇಜಲ್ಲಿ ಇರ್ತಾರೆ, ಕಲಿತಾ ಇರ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ಪ್ರೀತಿ ಪ್ರೇಮ ಬರುತ್ತೆ, ಓಕೆ, ನೋ ಪ್ರಾಬ್ಲಮ್. ಬಟ್ ಅದು ಕೆಲವರಿಗೆಲ್ಲ ಸಕ್ಸಸ್ ಆಗುತ್ತೆ, ಕೆಲವರಿಗೆ ಸಕ್ಸಸ್ ಆಗದೆ ಕೂಡ ಹೋಗ್ಬೋದು. ಹಾಗಾದ್ರೆ ಈ ಹೇಗೆ ಮೋಸ ಆಗುತ್ತೆ, ಯಾವ ರೀತಿಯಾದ ಇಂಪ್ಯಾಕ್ಟ್, ಅದನ್ನ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಇದೇ ನಮ್ಮ ಉಮಾ ಮಹೇಶ್ವರಿ ಅವರಿಗೆ ಕೂಡ ಹಾಗೇನೆ ಆಯ್ತು. ಇವ್ರಿಗೆಲ್ಲ ಒಂದ್ ಕಡೆ ರಾಹು ದಶೆ ನಡೀತಾ ಇತ್ತು. ಆ ಮೂಮೆಂಟ್ ಅಲ್ಲಿ ರಾಹು ದಶೆ ಎಂಡ್ ಆಗ್ಬೇಕಾದ್ರೆ ಸಾಧಾರಣ 2020-21ರಲ್ಲಿ ಯಾರ ಜೊತೆನೂ ಪ್ರೀತಿ ಬರುತ್ತೆ, ಪ್ರೀತಿ ಮೂಡುತ್ತೆ, ಪ್ರೀತಿ ಹುಟ್ಟುತ್ತೆ. ಆ ನಂತರ ಆ ಪ್ರೀತಿ ಹುಟ್ಟಿ ಇವರು ಬಹಳ ಇಮೋಷನಲ್ ಆಗಿ ಅದ್ರ ಜೊತೆಗೆ ಕನೆಕ್ಷನ್ ಅಲ್ಲಿ ಇರ್ತಾರೆ. ಆ ನಂತರ ತಮ್ಮ ಸರ್ವಸ್ವವನ್ನು ಕೂಡ ಅರ್ಪಿಸ್ತಾರೆ ಕೂಡ. ಆ ನಂತರ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಪ್ರೀತಿಸಿದ್ದು ಮದುವೆ ಆದಂತಹ ಯುವಕನನ್ನ. ಓಕೆ, ಅದು ದೊಡ್ಡ ತಪ್ಪು. ಮದುವೆ ಆದಂತಹ ಯುವಕನನ್ನ ಪ್ರೀತಿಸಿದ್ದಾರೆ. ಸೊ ಬಟ್ ಏನಾಯ್ತು ಈಗ, ಓಕೆ, ಪ್ರೀತಿ ಬಂತು. ಈಗ ಆ ಪ್ರೀತಿಗೆ ಎಲ್ಲೋ ಒಂದ್ ಕಡೆ ಅಲ್ವಾ, ಅದಕ್ಕೆ ಗೊತ್ತಾಗಲ್ಲ ಏನು ಎತ್ತ ಅಲ್ವಾ, ಲವ್ ಎಟ್ ಫಸ್ಟ್ ಸೈಟ್ ಆಯ್ತು, ಪ್ರೀತಿಸಿದ್ರು ಎಲ್ಲ ಓಕೆ. ಬಟ್ ಕೊನೆಗೆ ಏನಾಯ್ತು, ಕೊನೆಗೆ ಯಾವ ವ್ಯಕ್ತಿ ಇವರನ್ನ ಪ್ರೀತಿ ಮಾಡ್ತಾ ಇದ್ದ, ಮದುವೆ ಆದಂತ ಯುವಕ ಪ್ರೀತಿ ಮಾಡ್ತಾ ಇದ್ದ, ಅವನು ಇವರ ಒಂದು ವೀಕ್ನೆಸ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ. ಅಂದ್ರೆ ಇವ್ರು ತುಂಬಾ ಇಮೋಷನಲ್ ಆಗಿ ಟಚ್ ಆಗಿದ್ರು. ಅವನಿಗೆ ಬೇಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲೆ, ನಿನ್ಗೆ ಬೇಕಾ ಅಂತ ಮನೋಭಾವನೆ ನಮ್ಮ ಉಮಾ ಮಹೇಶ್ವರಿ ಅವರಲ್ಲಿತ್ತು. ಅದಕ್ಕೋಸ್ಕರ ಅವನೇನ್ ಮಾಡಿದ, ಅವನ ಒಂದು ಸಂಕಷ್ಟಕ್ಕೆ ಇವ್ರ ಹತ್ರ ಹಣ ಪಡ್ಕೊಳ್ಳಿಕ್ಕೆ ಶುರು ಮಾಡಿದ. ಸ್ವಲ್ಪ 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 ಅಂತ ಕಡಿಮೆ ಅಂದ್ರೂ ಕೂಡ 25 ಲಕ್ಷ ರೂಪಾಯಿಗಳನ್ನ ಪಡ್ಕೊಂಡ. 1-2 ರೂಪಾಯಿ ಅಲ್ಲ, 25 ಲಕ್ಷ ರೂಪಾಯಿನ ಪಡ್ಕೊಂಡ ನಂತರ ಪ್ರೀತಿ ಪ್ರೇಮ ಎಲ್ಲ ಡಿಸ್ಕನೆಕ್ಟ್ ಆಯ್ತು. ಈಗ ಉಮಾ ಮಹೇಶ್ವರಿ ಅವರು ಆ ಒಂದು ಹಣಕ್ಕೆ ಬೇಕಾಗಿ ಅವನ ಹಿಂದೆ ಬಿದ್ದಿದ್ದಾರೆ. ನನ್ನ ದುಡ್ಡು ಕೊಡು. ಈ ಉಮಾ ಮಹೇಶ್ವರಿ ಅವರಿಗೆ ಇದುವರೆಗೆ ಮದುವೆ ಆಗಿಲ್ಲ. ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ, ಬಟ್ ಮದುವೆ ಆಗಿಲ್ಲ. ಬಟ್ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ತೊಂದರೆ ಅನುಭವಿಸಿ, ಮೋಸ ಅನುಭವಿಸಿ ಹೊರಗೆ ಬಂದು ಆ ದುಡ್ಡಿಗೋಸ್ಕರ ಈಗ ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯನ್ನು ಇವರು ಎದುರಿಸ್ತಾ ಇದ್ದಾರೆ. ರೈಟ್ ತಾನೆ? ಸೊ ಇದು ನಡೆದಿರುವಂತಹ ಘಟನೆ ಇಷ್ಟವರೆಗೆ. ಈಗ ಕಡಿಮೆ ಅಂದ್ರೂ ಕೂಡ ಬ್ಯಾಂಕ್ ಅಲ್ಲೆಲ್ಲ ಲೋನ್ ತೆಗೆದು ಕೊಟ್ಟಿದ್ದಾರೆ. ಇವರು ವೆಲ್ ಎಜುಕೇಟೆಡ್, ಇವರು ಯಾರು ಉಮಾ ಮಹೇಶ್ವರಿ ಬಹಳ ವೆಲ್ ಎಜುಕೇಟೆಡ್, ಇವರು ತುಂಬಾ ಚೆನ್ನಾಗಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಬ್ಯಾಂಕಿನಿಂದ ಎಲ್ಲ ದುಡ್ಡು ಸಾಲ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಈಗ ಇವರು ಖುದ್ದು ತಮ್ಮ ಒಂದು EMI ಅನ್ನ ಕಟ್ಟಬೇಕಾಗುತ್ತೆ. ಆನಂತರ ಬಡ್ಡಿನೂ ಕಟ್ಟಬೇಕಾಗುತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಆತ ಅಲ್ಲಿ ಹಣ ಕೊಟ್ಟಿಗೆ ಸತಾಯಿಸ್ತಾ ಇದ್ದಾನೆ. ಇವತ್ತು ನಾಳೆ ಅಂತ 4-5 ವರ್ಷನೇ ಆಗ್ತಾ ಬಂತು. ಈಗ 4 ವರ್ಷ ಅಂತೂ ಆಯ್ತು ಈಗ. ಸೊ ಈ ಪರಿಸ್ಥಿತಿ, ಹಾಗಾದ್ರೆ ಈ ಪರಿಸ್ಥಿತಿ ಜಾತಕದಲ್ಲಿ ಯಾಕೆ ಕ್ರಿಯೇಟ್ ಆಯ್ತು? ಹೆಚ್ಚು ತಡ ಮಾಡಿದೆ ಜಾತಕವನ್ನು ವಿಮರ್ಶೆ ಮಾಡೋಣ, ಬನ್ನಿ ನನ್ನ ಜೊತೆಗೆ. ಈ ಜಾತಕ ನೋಡಿ, ಉಮಾ ಅವರ ಜಾತಕ ವೃಷಭ ಲಗ್ನದ ಜಾತಕ, ಹಸ್ತ ನಕ್ಷತ್ರ ಮತ್ತೆ ಕನ್ಯಾ ರಾಶಿಯ ಜಾತಕ. ಓಕೆ, ವೃಷಭ ಲಗ್ನ, ಹಸ್ತ ನಕ್ಷತ್ರ, ಕನ್ಯಾ ರಾಶಿಯ ಜಾತಕ. ಇಲ್ಲೊಂದು ನಿಯಮ ಫಾಲೋ ಮಾಡ್ಲಿಕ್ಕಿದೆ ನಮ್ಮ ಟೆಕ್ನಿಕ್ಸ್ ಪ್ರಕಾರ. ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಜಾತಕಕ್ಕೆ ಬೇಕಾದ್ರೂ ಕೂಡ ಅಪ್ಲೈ ಮಾಡಿ ನೋಡಿ. ಅದು 100% ಹಾಗೇನೆ ಕೆಲಸ ಮಾಡುತ್ತೆ. ಓಕೆ, ಈಗ 20ರಿಂದ 29 ಏಜ್ ಸಿರೀಸ್. ಓಕೆ, 20ರಿಂದ 29 ಏಜ್ ಸಿರೀಸ್ ನಡಿಬೇಕಾದ್ರೆ
ಇಲ್ಲಿ ಬಹಳ ಮುಖ್ಯವಾಗಿ ಗಮನ ಕೊಡಬೇಕು. ನಿಮ್ಮ ಜಾತಕದ 2ನೇ ಮನೆ, ಓಕೆ, ಸೆಕೆಂಡ್ ಹೌಸ್ ಮತ್ತೆ 8ನೇ ಮನೆ, 8th ಹೌಸ್ ಆಕ್ಟಿವೇಟ್ ಆಗಿರುತ್ತೆ. ಅರ್ಥ ಆಗುತ್ತಾ ನಿಮ್ಗೆ? ನಿಮ್ಮ ಜಾತಕದ 2ನೇ ಮನೆ ಆನಂತರ 8ನೇ ಮನೆ ಆಕ್ಟಿವೇಟ್ ಆಗಿರುತ್ತೆ. ಇದು ಯಾವಾಗ? 20 ರಿಂದ 29ರಲ್ಲಿ ನೇರವಾಗಿ 100% ಅಲ್ಲಿಂದ ರಿಸಲ್ಟ್ ಬರುತ್ತೆ. ಹೇಗೆ ರಿಸಲ್ಟ್ ಬರುತ್ತೆ? ಅಲ್ಲಿ ಆ ಒಂದು 2ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾನೆ ಆ ರಿಸಲ್ಟ್ ಬರುತ್ತೆ. 8ನೇ ಮನೆ ಅಧಿಪತಿ ಎಲ್ಲಿ ಕೂತಿದ್ದಾನೆ ಆ ರಿಸಲ್ಟ್ ಬರುತ್ತೆ. ಆ ನಂತರ 2ನೇ ಮನೆಯಲ್ಲಿ ಯಾರಿದ್ದಾರೆ ಆ ರಿಸಲ್ಟ್ ಬರುತ್ತೆ. 8ನೇ ಮನೆಯಲ್ಲಿ ಯಾರಿದ್ದಾರೆ ಆ ರಿಸಲ್ಟ್ ಬರುತ್ತೆ. ಇದು 1ನೇ ನಿಯಮ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇವೆ. ಸೆಕೆಂಡ್, 2ನೇದಾಗಿ 20 ರಿಂದ 29ರ ಏಜ್ ಸಿರೀಸ್ ನಡೆಯುವಾಗ ಯಾರಿಗಾದ್ರೂ ಸರಿನೇ, ನಿಮ್ಮ ಜಾತಕ ಆದ್ರೂ ಸರಿ, ಯಾರ್ದು ಜಾತಕ, ಅಲ್ಲಿ ಚಂದ್ರನಿಗೆ ಬಹಳ ಬಲ ಬಂದಿರ್ತದೆ. ಚಂದ್ರ, ಓಕೆನಾ? ಇದು ನಿಮ್ಗೆ ಗೊತ್ತಿಲ್ಲದ ವಿಚಾರ, ಓಕೆನಾ? ಇದರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿದ್ದೇನೆ. ಇಷ್ಟು ವರ್ಷದ ಅದೆಷ್ಟೋ ಸಾವಿರ ಜಾತಕಗಳಿದ್ದಾನೆ ಅಪ್ಲೈ ಮಾಡಿದ್ದೇವೆ ನಾವು. ಅದು 100% ನಮ್ಮ ಲೆಕ್ಕದಲ್ಲಿ ಕೆಲಸ ಮಾಡಿದೆ. 100% ಆಚೆ ಈಚೆ ಆಗ್ಲೇ ಇಲ್ಲ, ಓಕೆನಾ? ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಚಂದ್ರ ಕೆಲಸ ಮಾಡಿದೆ. ಹಾಗಾದ್ರೆ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೆ, ಚಂದ್ರನ ಮನೆ ಎಲ್ಲಿದೆ ಅಂತ ಚಂದ್ರ ಯಾವುದನ್ನ ನೋಡ್ತಾನೆ, ಇಷ್ಟೂ ಪಾರ್ಟ್ ಕೂಡ ಕೆಲಸ ಮಾಡುತ್ತೆ. ಓಕೆ, ಸೊ ಇದರ ಮುಖಾಂತರ ನಾವು ಈ ಜಾತಕವನ್ನ ಒಂದು ಸಿಂಪಲ್ ವೇಯಲ್ಲಿ ನಾವು ಏನ್ ಮಾಡೋಣ, ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಒಬ್ಬ ವ್ಯಕ್ತಿಗೆ ಪ್ರೀತಿ ಪ್ರೇಮ ಬರಬೇಕಾದ್ರೆ ಪ್ರೀತಿ ಪ್ರೇಮ 5ನೇ ಮನೆ ಆಕ್ಟಿವೇಟ್ ಆಗಬೇಕು. 5th ಹೌಸ್ ಏನುಂಟು ಬೈ ಡಿಫಾಲ್ಟ್ ಆಗಿ ಆಕ್ಟಿವೇಟ್ ಆಗಬೇಕು. ಆವಾಗ ಪ್ರೀತಿ ಪ್ರೇಮ ಬರುತ್ತೆ. ಓಕೆ, ಹಾಗಾದ್ರೆ ಈ ಜಾತಕದಲ್ಲಿ ಸೆಕೆಂಡ್ ಲಾರ್ಡ್ 2ನೇ ಮನೆ ಅಧಿಪತಿ ಯಾರಿರ್ತಾನೆ? ಬುಧ. ಬುಧ ಎಲ್ಲಿದ್ದಾನೆ ನೋಡಿ, ಆಲ್ಮೋಸ್ಟ್ 5ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಓಕೆನಾ? 5th ಹೌಸ್ ಅಲ್ಲಿ ಇದ್ದಾನೆ. ಹಾಗಾದ್ರೆ 5th ಹೌಸ್ ಆಲ್ಮೋಸ್ಟ್ ಆಕ್ಟಿವೇಟೆಡ್ ಆಯ್ತು. 20 ರಿಂದ 29ರಲ್ಲಿ ಪ್ರೀತಿ ಪ್ರೇಮ ಬರುತ್ತೆ ಅಂತ ಇಂಡಿಕೇಶನ್ ಉಂಟು. ಅದು ಒಂದೇ ಪ್ರೀತಿ ಪ್ರೇಮ ಅಲ್ಲ ಅಂತ ಕೂಡ ಉಂಟು, ಅದು ಮಲ್ಟಿಪಲ್ ಪ್ರೀತಿ ಪ್ರೇಮ ಅಂತ ಕೂಡ ಉಂಟು. ಓಕೆ, ಇವರು 3 ಜನರನ್ನ ಪ್ರೀತಿಸಿದ್ದಾರೆ, ಬಟ್ ಅದೆಲ್ಲ ಡಿಸ್ಕನೆಕ್ಟ್ ಆಗಿದೆ. ಬಟ್ ಇದು ಬಹಳ, ನಾನು ಹೇಳಿದ್ನಲ್ವ ಈಗ, ಮದುವೆ ಆದ ವ್ಯಕ್ತಿ ಅವನ ಜೊತೆಗೆ ಬಹಳ ಜಾಸ್ತಿ ಕನೆಕ್ಟ್ ಆಯ್ತು, ಇಮೋಷನಲ್ ಆಗಿ ಅಲ್ಲಿ ಕನೆಕ್ಟ್ ಆದ್ರು. ಓಕೆ, ಒಂದು ಸಿಸ್ಟಮ್ ಗೊತ್ತಾಯ್ತು. 5ನೇ ಮನೆ ಆಕ್ಟಿವೇಟ್ ಆಗದೆ ಪ್ರೀತಿ ಪ್ರೇಮ ಬರುವುದು ಅಸಾಧ್ಯ. ಆನಂತರ ಶುಕ್ರನಿಗೆ ಕನೆಕ್ಷನ್ ಬರದೆ ಪ್ರೀತಿ ಪ್ರೇಮ ಬರುವುದು ಅಸಾಧ್ಯ. ಯಾತೋ ಶುಕ್ರನಿಗೆ ಕನೆಕ್ಷನ್ ಬರಬೇಕು, ಶುಕ್ರನ ಜೊತೆಗೆ ಇರಬೇಕು ಆಕ್ಟಿವೇಟ್ ಆದಂತ ಪ್ಲಾನೆಟ್ಸ್, ಅಥವಾ 5ನೇ ಮನೆಯಲ್ಲಿ ಇರಬೇಕು, ಅಥವಾ 5ನೇ ಮನೆ ಅಧಿಪತಿ ಜೊತೆಗೆ ಇರಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಬುಧ 5ನೇ ಮನೆಯಲ್ಲಿದ್ದಾನೆ. ಒಂದನೇ ವಿಚಾರ ಗೊತ್ತಾಯ್ತು. ಎರಡನೇ ವಿಚಾರ ಅಲ್ಲೇನಾಗುತ್ತೆ, ಅಷ್ಟಮದ ಅಧಿಪತಿ ಒಬ್ಬ ಇರ್ತಾನೆ. ಅಷ್ಟಮದ ಅಧಿಪತಿ ಯಾರು ಈ ಜಾತಕ? ಅಷ್ಟಮಾಧಿಪತಿ ಬಂದು ಗುರು ನೋಡಿ, ಆಲ್ರೆಡಿ ಇಲ್ಲಿ 4ನೇ ಮನೆಯಲ್ಲಿ ಶುಕ್ರನ ಜೊತೆಗೆ ಕಾಂಬಿನೇಷನ್ ಮತ್ತೆ ಪ್ರೀತಿ ಪ್ರೇಮ ಬಂತು. ಶುಕ್ರನ ಜೊತೆಯಲ್ಲಿ ಆಲ್ಮೋಸ್ಟ್ ಕಾಂಬಿನೇಷನ್ ಅಲ್ಲಿ ಮತ್ತೆ ಪ್ರೀತಿ ಪ್ರೇಮ ಬಂತು. ಓಕೆ, ಬಂತು ತಾನೇ? ಆಯ್ತು, ಪ್ರೀತಿ ಪ್ರೇಮ ಅಂತೂ ಆಯ್ತು. ಈಗ ಆ ನಂತರ ಏನಾಗುತ್ತೆ, ಮದುವೆಯಾದ ಗಂಡಸು, ಅದು ಹೇಗೆ ಗೊತ್ತಾಗುತ್ತೆ? ಮದುವೆಯಾದ ಗಂಡಸೇನೇ ಪ್ರೀತಿ ಮಾಡ್ತೀಯಾ, ಯಾತು ನಿಂಗೆ ಇಷ್ಟ ಆಗುತ್ತೆ, ಅದು ಬಂದು ಮದುವೆಯಾದ ಗಂಡಸ ಅಂತ ಆಗ್ಬೇಕಾದ್ರೆ ಚಂದ್ರ ಕನೆಕ್ಟ್ ಆಗ್ಬೇಕು. ಚಂದ್ರ ಇದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ಮದುವೆಯಾದ ಗಂಡಸು ಅಥವಾ ಮದುವೆಯಾದ ಹೆಂಗಸಿನ ಜೊತೆ ಸಂಪರ್ಕ ಉಂಟಾಗುತ್ತೆ. ಇದು ಫೀಮೇಲ್ ಜಾತಕ ಆಗಿರುವುದರಿಂದ ಮದುವೆಯಾದ ಗಂಡಸು ಅಂತ ಇಟ್ಕೊಳ್ಳಿ. ಆವಾಗ ಚಂದ್ರ ಇಲ್ಲಿ 5ನೇ ಮನೆಯಲ್ಲಿ ಮತ್ತೆ ವಿರಾಜಮಾನನಾಗಿದ್ದಾನೆ, ಕನೆಕ್ಷನ್ ಬಂತು ಈಗ. ಓಕೆನಾ? ಮದುವೆಯಾದ ಗಂಡಸಿನ ಜೊತೆಗೆ. ಅದಕ್ಕೇನೆ ಯಾರಿಗೆಲ್ಲ ಮದುವೆಯಾದ ಗಂಡಸಿನ ಜೊತೆಗೆ ಅಥವಾ ಹೆಂಗಸಿನ ಜೊತೆ ಕನೆಕ್ಷನ್ ಬರುತ್ತೆ, ಅವ್ರಿಗೆಲ್ಲ ಅವರ ಸಪ್ತಮಾಧಿಪತಿ ಜೊತೆ ಯಾರಿದ್ದಾರೆ ನೋಡ್ಬೇಕಾಗುತ್ತೆ. ಒಂದು ವಿಷಯ ಅಲ್ವಾ? ಅದರ ಬಗ್ಗೆ ಈಗ ನೀವು ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗೋದು ಬೇಡ. ಬಟ್ ಇಲ್ಲಿ ಆಲ್ರೆಡಿ ಆ ಒಂದು ಕಾಂಬಿನೇಷನ್ ಇರುವುದರಿಂದ ಅಂತ ಒಂದು ಪರಿಸ್ಥಿತಿ ಆಲ್ಮೋಸ್ಟ್ ನಿರ್ಮಾಣ ಆಗಿದೆ. ಇವರು ಪ್ರೀತಿ ಪ್ರೇಮದಲ್ಲಿ ಬಿದ್ದು ಒದಾಡಿದ್ದಾರೆ, ಇದ್ದದ್ದನ್ನು ಅರ್ಪಿಸಿ ಬಿಟ್ಟಿದ್ದಾರೆ, ಎಲ್ಲ ಅದರ ಜೊತೆಗೆ ದುಡ್ಡನ್ನು ಅರ್ಪಿಸಿ ಬಿಟ್ಟಿದ್ದಾರೆ. ಎಲ್ಲವೂ ಕೂಡ ಹೊರಟೋಗಿದೆ, ಪ್ರಾಬ್ಲಮ್ ಆಗಿದೆ, ಮೋಸ ಆಯ್ತು. ದುಡ್ಡಿನ ವಿಚಾರದಲ್ಲಿ ಈಗ ಹಿಂದೆ ಬಿದ್ದು ಬಿಟ್ಟಿದ್ದಾರೆ. ಈಗ ಇವರಿಗೆ 33ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಘಟನೆ ಘಟಿಸಿರುವಂತದ್ದು ರಾಹು ದಶೆ ನಡೆದಾಗ ರಾಹುವಿನ ಇಂಪ್ಯಾಕ್ಟ್ ಅನ್ನು ತೋರಿಸಿಬಿಟ್ಟಾತ. ಯಾಕೆ ಮೋಸ ಆಯ್ತು? ಇದು ಪರಿಸ್ಥಿತಿ. ಯಾಕೆ ಸರ್ ಮೋಸ ಆಯ್ತು? ಇದು ಪರಿಸ್ಥಿತಿ. ಓಕೆ, ಯಾಕೆ ಮೋಸ ಆಯ್ತು? ನಾನು ಒಂದು ಮಾತು ಹೇಳ್ತೇನೆ ನಿಮ್ಗೆ. ನಾನು ಹೇಳಿದೆ ನಿಮ್ಗೆ 20 ರಿಂದ 29ರಲ್ಲಿ ಹೌಸ್ ಕೋಡಿಂಗ್ ಪ್ರಕಾರ 2ನೇ ಮನೆ 8ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಅಲ್ಲಿ ರಾಹು ಮತ್ತೆ ಕೇತುವಿನ ಸಂಯೋಗ ಬಂದಾಗ, ಇಲ್ಲಿ ಕೇತು ಇದ್ದಾನೆ 2ನೇ ಮನೆಯಲ್ಲಿ, 8ನೇ ಮನೆಯಲ್ಲಿ ರಾಹು ಇದ್ದಾನೆ. ಹಾಗಾದ್ರೆ ರಾಹು ಆಕ್ಟಿವೇಟ್ ಆದಾಗ ಮೇ ಬಿ ಮೋಸ ತೋರಿಸ್ತಾನೆ, ಅದು ಮೋಸ ತೋರಿಸಿದ. ಹಾಗಾದ್ರೆ ಒಂದಂತೂ ಸ್ಪಷ್ಟ ನಿಮ್ಗೆ, 20 ರಿಂದ 29ರ ಏಜ್ ಸಿರೀಸ್ ನಡೆಯುವಾಗ ಭಲೆ ಪ್ರೀತಿ ಪ್ರೇಮ ಆಗುತ್ತೆ, ಪರವಾಗಿಲ್ಲ. ಬಟ್ 2ನೇ ಮನೆಯಲ್ಲಿ ರಾಹು ಇದ್ದಾನೆ, ಅಥವಾ 8ನೇ ಮನೆಯಲ್ಲಿ ರಾಹು ಇದ್ದಾನೆ, ಅಥವಾ ಚಂದ್ರನ್ ಜೊತೆ ರಾಹು ಇದ್ದಾನೆ, ಅಥವಾ 5th ಹೌಸ್ ಅಲ್ಲಿ ರಾಹು ಇದ್ದಾನೆ, ಅಥವಾ 7th ಹೌಸ್ ಅಲ್ಲಿ ರಾಹು ಇದ್ದಾನೆ, ಅಥವಾ ಶುಕ್ರನ್ ಜೊತೆ ರಾಹು ಇದ್ದಾನೆ, ಅಥವಾ 5th ಲಾರ್ಡ್ ಜೊತೆ ರಾಹು ಇದ್ದಾನೆ, ಮೋಸ ಹೋಗುದು ಪಕ್ಕಾ ಅಂತ ಇದೆ 100%. ಓಕೆನಾ? ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಏನಾಯ್ತು, ಇವರಿಗೆ ಮೋಸ ಆಯ್ತು. ನೀವು ಕೂಡ ಇದನ್ನ ಸಿಂಪಲ್ ಆಗಿ ನಿಮ್ಮ ಜಾತಕದಲ್ಲಿ ಅಪ್ಲೈ ಮಾಡಿ ನೋಡ್ಬೋದು, ನಿಮಗೂ ಗೊತ್ತಾಗುತ್ತೆ.
ಮೋಸ ಆಯ್ತು, ಸಂಬಂಧನೂ ಬಿಟ್ಟು ಹೋಯ್ತು, ದುಡ್ಡು ಕೂಡ ಕೈ ಬಿಟ್ಟು ಹೋಯ್ತು, ಅದಕ್ಕೋಸ್ಕರ ಪರಿತಪಿಸ್ತಾ ಇದ್ದಾರೆ, ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಯ್ತು. ಸೊ ಈಗ 30ರ ಸೀರೀಸ್ ನಡೀತಾ ಉಂಟು, ಕೆಲಸದಲ್ಲಿ ಚೆನ್ನಾಗಿದ್ದಾರೆ, ಪರವಾಗಿಲ್ಲ, ಏನೋ ಒಂದು ಹೋಗ್ತಾ ಇದೆ, ಮದುವೆ ಫಿಕ್ಸ್ ಆಗಿದೆ, ಇನ್ನು ಮದುವೆ ಆಗ್ಬೇಕು, ವಿಷಯ ಬೇರೆ. ಹಾಗಾದ್ರೆ ಈಗ ನಿಮ್ಗೆ ತಕ್ಕ ಮಟ್ಟಿಗೆ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಇನ್ನೂ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಏನ್ ಗೊತ್ತಾ, ನಿಮ್ಗೇನಾದ್ರೂ 20ರಿಂದ 29ರ ಏಜ್ ಸೀರೀಸ್ ಏನಿದೆ, 20 to 29, ಓಕೆ, ಏಜ್ ಸೀರೀಸ್ ಏನಿದೆ, ಇಲ್ಲಿ ಚಂದ್ರ ಚೆನ್ನಾಗಿರ್ಬೇಕು. ಚಂದ್ರ, ಓಕೆ, ಚಂದ್ರನೇ ಇಲ್ಲಿ ಬಹಳ ಮೇಜರ್ ಆಗಿ ಕೆಲಸ ಮಾಡ್ತಾರೆ. 100% ಆಚೆಚೆ ಆಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಚಂದ್ರ ಕೆಲಸ ಮಾಡ್ತಾರೆ. ಚಂದ್ರ ಕೆಲಸ ಮಾಡ್ಬೇಕಾದ್ರೆ ಒಂದು ವೇಳೆ ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಬಂದು ಬಿಡ್ತು, ಅರ್ಥ ಮಾಡ್ಕೊಳ್ಳಿ, ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಇದೆ ಜಾತಕದಲ್ಲಿ ಬೈ ಡಿಫಾಲ್ಟ್ ಆಗಿ, ಆವಾಗ ನಿಮ್ಮ ಪ್ರೀತಿ ಪ್ರೇಮನು ಗೆಲ್ಲುತ್ತೆ. 20ರಿಂದ 29ರಲ್ಲಿ ಎಲ್ಲಾ ವಿಚಾರಗಳಲ್ಲಿ, ಎಲ್ಲಾ ರಂಗಗಳಲ್ಲಿ, ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಸಾಧನೆ ಆಗುತ್ತೆ. ನೀವು ಎಲ್ಲಾ ಪರಿಸ್ಥಿತಿಯನ್ನು ನಿಭಾಯಿಸಿ ತೊಂದರೆಗಳಿಂದ ಮುಕ್ತರಾಗ್ಬಿಡ್ತೀರಾ. ಚಂದ್ರನ ಮೇಲೆ ಗುರುವಿನ ದೃಷ್ಟಿ ಬಂದಾಗ, ಅದು 5ನೇ ದೃಷ್ಟಿನೋ 9ನೇ ದೃಷ್ಟಿನೋ 7ನೇ ದೃಷ್ಟಿನೋ, ನೋ ಪ್ರಾಬ್ಲಮ್. ಅಥವಾ ಕರ್ಕಾಟಕ ರಾಶಿಯ ಮೇಲೆ ಗುರುವಿನ ದೃಷ್ಟಿ, ಕರ್ಕಾಟಕ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಕೂಡ ನಿಮ್ಮ 20ರಿಂದ 29ರಲ್ಲಿ ಗೆಲುವು ನಿಮ್ಮದಾಗುತ್ತೆ. ಮೇ ಬಿ ನಿಮ್ಮ ಲವ್ ಮ್ಯಾರೇಜ್ ಕೂಡ ಆಗ್ಬೋದು. ಅಥವಾ 4ನೇ ಮನೆ, 4th ಹೌಸ್, ಅಲ್ಲಿ ಯಾವುದೇ ರಾಶಿ ಇರಲಿ, 4ನೇ ಮನೆಯ ಮೇಲೆ ಗುರುವಿನ ದೃಷ್ಟಿ ಬಂದಾಗ ಕೂಡ ಒಂದು ಹಂತದಲ್ಲಿ ಗೆಲುವು ನಿಮ್ಮದಾಗುತ್ತೆ. ಅಥವಾ ಪ್ರೀತಿ ಪ್ರೇಮನೇ ಗೆಲ್ಬೇಕಾದ್ರೆ ಪಂಚಮಾಧಿಪತಿ ಮೇಲೆ ಗುರುವಿನ ದೃಷ್ಟಿ, ಶುಕ್ರನ ಮೇಲೆ ಗುರುವಿನ ದೃಷ್ಟಿ, ಅಥವಾ ನಿಮ್ಮ ಸ್ತ್ರೀಯರಾದ್ರೆ ಪತಿಕಾರಕ ಕುಜನ ಮೇಲೆ ಗುರುವಿನ ದೃಷ್ಟಿ ಇದ್ದಾಗ ಮೇ ಬಿ 20ರಿಂದ 29ರಲ್ಲಿ ಅದೇನು ನಿಮ್ಗೆ ಪ್ರೀತಿ ಪ್ರೇಮ ಬರುತ್ತೆ, ಅದರಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ. ಹಾಗಾದ್ರೆ ಒಂದು ವಿಚಾರ ನಿಮ್ಗೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದೇ ರೀತಿ ಫೇಲ್ಯೂರ್ ಹೇಗಾಗುತ್ತೆ ಗೊತ್ತಾಯ್ತು, ಪಾಸ್ ಹೇಗಾಗುತ್ತೆ ಅದು ಗೊತ್ತಾಯ್ತು. ಹಾಗಾದ್ರೆ ನಿಮ್ಮ ಜಾತಕವನ್ನು ನೋಡಿಕೊಂಡು ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಇದು ಸುಲಭ ಆಗುತ್ತೆ ನಿಮ್ಗೆ. ಹೌಸ್ ಕೋಡಿಂಗ್ ಟೆಕ್ನಿಕ್ ಏನಿದೆ ಇಸ್ ಅ ಮಚ್ ಬೆಟರ್ ಟೆಕ್ನಿಕ್. ಅದು ನಾನು 2016ರಿಂದ ಯೂಸ್ ಮಾಡ್ತಾ ಇದ್ದೇನೆ, ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ. ಯಾರಿಗಾದ್ರೂ ಅದನ್ನೆಲ್ಲ ಕಲಿಬೇಕು ಅಥವಾ ನಮ್ಮ ಕ್ಲಾಸಿಗೆ ಆ್ಯಡ್ ಆಗ್ಬೋದು ನೀವು, ಏನು ತೊಂದರೆ ಇಲ್ಲ. ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ ಈ ಒಂದು ಪಾರ್ಟ್ ಅಲ್ಲಿ ಯಾವ ರೀತಿ ಅವರು ಪ್ರೀತಿ ಪ್ರೇಮಕ್ಕೆ ಬಿದ್ರು, ಹೇಗೆ ಮೋಸ ಹೋದ್ರು, ಅದಕ್ಕೆ ಸಂಬಂಧಪಟ್ಟಂತ ಗ್ರಹಗತಿಗಳು ಏನು, ಅಥವಾ ನಾವು ವಿಜಯಿ ಆಗ್ಬೇಕಾದ್ರೆ ಗ್ರಹಗತಿಗಳು ಏನು, ಅದು ನಿಮ್ಗೆ ಗೊತ್ತಾಯ್ತು. ಈ ಜಾತಕವನ್ನು ನೋಡ್ಕೊಂಡಾಗ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಗುರು 4ನೇ ಮನೆಯಲ್ಲಿ ಇದ್ದುಕೊಂಡು ಚಂದ್ರನನ್ನ ನೋಡುದಾಗ್ಲಿ, ಚಂದ್ರನ ಮನೆಯನ್ನ ನೋಡುದಾಗ್ಲಿ, ಅದು ಯಾವುದು ಕೂಡ ಇಲ್ಲ. ಅದರಿಂದಾಗಿ ಪ್ರಾಬ್ಲಮ್ ಆಯ್ತು, ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಆಯ್ತು. ಇದು ಪರಿಸ್ಥಿತಿ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನೊಂದು ಕೇಸ್ ಇದೆ, ಇದು ಭಯಾನಕ ಡಿಫ್ರೆಂಟ್ ಸ್ಟೈಲ್ನ ಕೇಸ್. ಇದು ಬಹಳ ಅಂದ್ರೆ ಬಹಳ. ಇಲ್ಲೇನಾಗುತ್ತೆ, ಸ್ವಾತಿ ಅನ್ನುವಂತಹ ಹುಡುಗಿ ಮದುವೆ ಆಯ್ತು. ಮದುವೆ ಆಗ್ಬೇಕಾದ್ರೆ ಇವರ ಒಂದು ಜಾತಿಗೆ ಅನುಗುಣವಾಗಿ ಹುಡುಗ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಒಳ್ಳೆ ಹುಡುಗನ ನೋಡಿ ಮದುವೆ ಅಂತೂ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ, ಮೊದಲನೇದಾಗಿ ಇವರ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಮದುವೆ ಬೇಗ ಆಗ್ಬೇಕೆನ್ನೋ ಒಂದು ನಿಟ್ಟಿನಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಜೊತೆ ಕೂಡ ಮದುವೆ ಫಿಕ್ಸ್ ಆಗಿತ್ತು. ಬಟ್ ಅದು ಮದುವೆ ಕಟ್ಟಾಯ್ತು. ಆ ನಂತರ ಮತ್ತೊಂದು ವ್ಯಕ್ತಿ ಜೊತೆಗೆ ಮ್ಯಾರೇಜ್ ಆಯ್ತು. ಬಟ್ ಆ ವ್ಯಕ್ತಿ ಯಾರ ಜೊತೆಗೆ ಮ್ಯಾರೇಜ್ ಆಯ್ತು, ನೋಡ್ಲಿಕ್ಕೆ ಹ್ಯಾಂಡ್ಸಮ್, ಎಜುಕೇಟೆಡ್, ಸ್ಫುರದ್ರೂಪಿ, ಇವರು ಏನು ಕಡಿಮೆ ಇಲ್ಲ. ಸ್ವಾತಿ ಅವರು ಕೂಡ ಎಜುಕೇಟೆಡ್, ಓಕೆ, ಕಂಪ್ಯೂಟರ್ ಸೈನ್ಸ್ ಮಾಡಿದವರು, ಏನು ಸಮಸ್ಯೆ ಇಲ್ಲ, ಮಚ್ ಬೆಟರ್. ಮದುವೆ ಆಯ್ತು 21, 22ನೇ ವಯಸ್ಸಿನಲ್ಲಿ, ಬೇಗನೆ 22, ಮೇ ಬಿ 22, 23ಕ್ಕೆ, 21, 22ಕ್ಕೆ ಮ್ಯಾರೇಜ್ ಆಗಿದೆ. ಓಕೆ, ಅಂದ್ರೆ ಮನೆಯಲ್ಲಿ ಹುಡುಗಿಯರನ್ನ ಕೂರಿಸ್ಕೊಳ್ಳೋದು ಬೇಡ, ಬೇಗನೆ ಹೊರಟೋಗ್ಲಿಂದ ಮದುವೆ ಮಾಡಿಬಿಟ್ಟಿದ್ದಾರೆ. ಬಟ್ ಏನಾಯ್ತು ಗೊತ್ತಾ, ಯಾಕೋ ಗೊತ್ತಿಲ್ಲ, ಗಂಡ ಮೈ ಟಚ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಯಾವುದೇ ಕಾರಣಕ್ಕೂ. ಗಂಡನಿಗೊಂದು ಅಫೇರ್ ಇತ್ತು ಮೊದಲೇ, ಅದನ್ನ ಫಸ್ಟ್ ನೈಟ್ ದಿನ ಹೆಂಡತಿ ಮುಂದೆ ಹೇಳಿಬಿಟ್ಟ, ನನಗೆ ಇಂಥವನ ಜೊತೆ ಅಫೇರ್ ಇದೆ, ಅದರಿಂದಾಗಿ ನಾನು ಬೇರೆಯವ್ರನ್ನ ಟಚ್ ಮಾಡೋದು ಆಗುದಿಲ್ಲ, ನನಗೆ ಮನ್ಸೇ ಬರಲ್ಲ ಅಂತ ಹೇಳಿ ಇವಳನ್ನ ದೂರ ಇಟ್ಟುಬಿಟ್ಟ. ಮದುವೆ ಆಗಿ ಕಡಿಮೆ ಅಂದ್ರೂ ಕೂಡ 15 ವರ್ಷ ಮೇಲಾಯ್ತು, ಗಂಡ ಈಗಲೂ ಮೈ ಟಚ್ ಮಾಡ್ತಾ ಇಲ್ಲ. ಹಾಗಿದ್ದಾಗ ಮನೆಯವರ ಒತ್ತಡ ಏನು, ಮಗುವಾಗಿಲ್ವಾ, ಏನ್ ಮಾಡು.
ಇವಳಿಗೆ ವಿಷಯವನ್ನ ಹೇಳಿಕೊಳ್ಳಕ್ಕೆ ಮುಜುಗರ, ಕುಟುಂಬದ ಮರ್ಯಾದೆ ಹೊರಟೋಗುತ್ತೆ, ನನಗೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯನಷ್ಟು ಮುಚ್ಚಿಕೊಂಡಾಯ್ತು, ಏನು ಮಾಡೋಕ್ಕಾಗ. ಮತ್ತೆ ಕುಟುಂಬದವರ ಒತ್ತಡ ಜಾಸ್ತಿ ಆಯ್ತು, ಮಕ್ಕಳಾಗ್ಲಿಲ್ಲ, ವರ್ಷ ಕಳೆದ್ರು ಕೂಡ ಮಕ್ಕಳಾಗ್ಲಿಲ್ಲ ಅಲ್ವಾ. ಕಡಿಮೆ ಆದ್ರೂ ಕೂಡ 21-22 ಮ್ಯಾರೇಜ್ ಆಗಿದ್ರೆ ಸಾಧಾರಣ 24-25 ಮಕ್ಕಳೇ ಇಲ್ಲ. ಆಗುವುದಾದ್ರೂ ಹೇಗೆ? ಇಲ್ಲಿ ಪರಿಸ್ಥಿತಿನೇ ಸರಿ ಇಲ್ಲ, ಮನೆಯವ್ರಿಗೆ ಹೇಳಿದ್ರೆ ಅದು ಕೇಳ್ಕೊಳ್ಳಿಕ್ಕಿಲ್ಲ, ಅಥವಾ ಮರ್ಯಾದೆ ಹೊರಟೋಗುತ್ತೆ, ಕುಟುಂಬದ ಮರ್ಯಾದೆ ಏನ್ ಮಾಡಕ್ಕಾಗ. ಆ ನಂತರ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ ಫೇಸ್ಬುಕ್ ಅಲ್ಲಿ. ಆ ವ್ಯಕ್ತಿಯನ್ನ ಯಾವುದೋ ಒಂದು ಕಾರಣಕ್ಕೆ ಮನಸಾರ ಲವ್ ಮಾಡ್ತಾರೆ. ಇದು ಮದುವೆ ನಂತರದ ವಿಷಯ. ಓಕೆ, ವಯಸ್ಸು 20-29, ಬಟ್ ಮದುವೆ ಆಗಿದೆ. ಮದುವೆ ಆದಲ್ಲಿ ಸಮಸ್ಯೆ ಹಾಗೆ, ಬಟ್ ಮದುವೆ ನಂತರ ಈ ರೀತಿ ಬಂತು. ಅವನನ್ನ ಭೇಟಿ ಮಾಡಿ ಅವನ ಜೊತೆ ಪ್ರೀತಿ ಪ್ರೇಮ ಇಟ್ಟುಕೊಂಡು ಪಾಪ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ನಿಜ ವಿಚಾರವನ್ನು ತಿಳಿಸ್ಲಿಕ್ಕೆ ಆಗದೆ ಗಂಡನನ್ನ ಯಾವುದೋ ಒಂದು ರೂಪದಲ್ಲಿ ಓಲೈಸಿ IVF ಮಾಡೋಣ ಅಂತ ಕರ್ಕೊಂಡು ಹೋಗ್ತಾರೆ. IVF ಗೆ ಎಲ್ಲ ಗಂಡನ ಅದೇನೆಲ್ಲ ಬೇಕು ಪ್ರೊಸೀಜರ್ ಎಲ್ಲ ಮಾಡ್ತಾರೆ. ಆ ನಂತರ ಇವಳಿಗೆ ಗೊತ್ತಿದೆ ಮೇ ಬಿ IVF ಮಾಡ್ಕೊಂಡು ಕೂಡ ಆಗುತ್ತಾ ಇಲ್ವೋ ಅನ್ನೋ ಚಿಂತೆ ಬೇರೆ. ಬಟ್ ಮಕ್ಕಳು ಆಗ್ಲೇಬೇಕು. ಈಗ IVF ಆದ್ರೆ IVF ಏನಾದ್ರೂ ಆಗ್ಲೇಬೇಕಂತ. ಬಟ್ ಅಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಅದು ಫೇಲ್ಯೂರ್ನ ಹಾದಿ ಹಿಡಿಯುವಂಥದ್ದುಂಟು. ಒಂದು ವೇಳೆ ಮಕ್ಕಳು ಆಗುದಿಲ್ಲ ಅಂದಾಗ ಮೇ ಬಿ ಕುಟುಂಬಸ್ಥರು ಡಿಪ್ರೆಷನ್ಗೆ ಹೊರಟೋಗ್ಬೋದು, ಖುದ್ದು ಇವಳೇ ಡಿಪ್ರೆಷನ್ಗಳು. ಅದಕ್ಕೋಸ್ಕರ ಏನ್ ಮಾಡ್ತಾಳೆ, ತನ್ನ ಪ್ರಿಯಕರನ ಜೊತೆಗೆ ಕೂಡಿ, ಅಂದ್ರೆ ಯಾರು ಫೇಸ್ಬುಕ್ ಅಲ್ಲಿ ಲವ್ ಆಗಿದೆ ಅವನು ಹ್ಯಾಂಡ್ಸಮೆ, ಸೇಮ್ ಜಾತಿನೇ, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಅದೆಲ್ಲ ಇರಲಿಲ್ಲ, ಏನೂ ಇಲ್ಲ. ಬಟ್ ಅವನ ಜೊತೆ ಕೂಡಿಕೊಂಡು 2 ಮಕ್ಕಳನ್ನ ಪಡೆದ್ರು, 2 ಮಕ್ಕಳಾಯ್ತು. ಆ ಮಕ್ಕಳನ್ನ ನಿನ್ನದೇ ಮಕ್ಕಳಂತ ಗಂಡನಿಗೆ ನಂಬಿಸಿ ಆಯ್ತು. ಯಾಕಂದ್ರೆ IVF ಅಲ್ಲಿ ಆಯ್ತು ಅಂತ ಆಯ್ತು. ಓಕೆ, ಡಾಕ್ಟರ್ಗೆ ವಿಷಯ ಹೇಳಿದ್ದಾಳೆ ಆಲ್ರೆಡಿ, ಹೀಗೀಗುಂಟು ಅಂತ. ಅವ್ರದ್ದು ಡಾಕ್ಟರ್ ಒಪ್ಪಿಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಆ ನಂತರ ಎಲ್ಲೊಂದ್ ಕಡೆ ಕುಟುಂಬದವ್ರಿಗೆ ಕೂಡ ಗೊತ್ತಾಯ್ತು, ಹಾಗಾದ್ರೆ ಅವಳಿಗೆ ಮಕ್ಕಳಾಯ್ತು ಅಂತ ಖುಷಿ ಪಟ್ಕೊಂಡ್ರು. ಓಕೆ, ಸೊ ಇದೊಂದು ಬಹಳ ವಿಭಿನ್ನ ರೀತಿಯ ಘಟನೆ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಈ ಸ್ಟೋರಿ ಅವರೇ ಹೇಳಿದ್ದು, ನಾನು ಕೇಳಿದ್ದಲ್ಲ. ನನ್ಗೆ ಅದನ್ನೆಲ್ಲ ಕೇಳುವಂಥದ್ದು ಇರುವುದಿಲ್ಲ. ಬಟ್ ಅವರೇ ಎಲ್ಲವನ್ನು ಕೂಡ ನನ್ನ ಜೊತೆ ಹಂಚಿಕೊಂಡಿದ್ರು. ಅದಕ್ಕೋಸ್ಕರ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಇದರಲ್ಲಿ ಹೆಸರು ಲೊಕೇಶನ್ 2 ಚೇಂಜ್ ಆಗಿರುವುದರಿಂದ ನಿಮಗೆ ವ್ಯಕ್ತಿ ಯಾರಂತ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ನೋಡಿ, ಇಂಥ ಘಟನೆಗಳು ಸಮಾಜದಲ್ಲಿ ತುಂಬಾ ಇರ್ಬೋದು, ಗೊತ್ತಿಲ್ಲ ಎಲ್ಲೆಲ್ಲಿ ಏನೇನು ನಡೀತದೆ, ನಮ್ಗಂತೂ ಗೊತ್ತಿರೋದಿಲ್ಲ, ಅದು ವಿಷಯ ಬೇರೆ. ಆದ್ರೂ ಕೂಡ ಇಂಥ ಒಂದು ಘಟನೆ ಘಟಿಸಿ ಹೋಗಿದೆ ನೋಡಿ. ಆದ್ರೂ ಕೂಡ ಕೊನೆಗೆ ಏನಾಯ್ತು, ಕೊನೆಗೆ ಪ್ರೀತಿ ಮಾಡಿದ 2 ಮಕ್ಕಳನ್ನಂತೂ ಕರುಣಿಸಿದ, ಮತ್ತೆ ಅವನು ಕೈ ಕೊಟ್ಟು ಹೋದ. ಅವನು ಇಲ್ಲ, ಸಪೋರ್ಟರ್ ಯಾರು ಕೂಡ ಇಲ್ಲ. ಈ ರೀತಿಯಾಗಿ ಎಲ್ಲೊಂದ್ ಕಡೆ ಜೀವನ ಒದ್ದಾಟ ನಡೆಸಬೇಕಾಯ್ತು. ಅವನಿಗೆ ಬೇಕಾಗಿ ಹಗಲು ರಾತ್ರಿ ಚಿಂತಿಸಿ ತುಂಬಾನೇ ವೀಕ್ನೆಸ್ ಅನ್ನ ತಂದ್ಕೊಳ್ಬೇಕಾಯ್ತು. ಈ ಪರಿಸ್ಥಿತಿ ಆಯ್ತು. ಈಗೆಲ್ಲ ನಾರ್ಮಲ್ ಆಗಿದ್ದಾರೆ, ಪರವಾಗಿಲ್ಲ, ಮಕ್ಕಳು ದೊಡ್ಡವರಾಗಿದ್ದಾರೆ, ಏನು ತೊಂದರೆ ಇಲ್ಲ, ವಿಷಯ ಬೇರೆ. ಓಕೆ, ಹಾಗಾದ್ರೆ ಆ ಘಟನೆ ಘಟಿಸ್ಲಿಕ್ಕೆ ಜಾತಕದಲ್ಲಿ ಏನು ಕಾರಣ, ಬನ್ನಿ ಬೇಗ ಅವರ ಜಾತಕವನ್ನು ವಿಮರ್ಶೆ ಮಾಡೋಣ. ಓಕೆ, ಇದು ಸ್ವಾತಿಯವರ ಜಾತಕ. ಈ ಜಾತಕ ಬಂದು ಪೂರ್ವಾಷಾಢ ನಕ್ಷತ್ರ, ಧನು ರಾಶಿ, ಮಕರ ಲಗ್ನ ಜಾತಕ. ಓಕೆ, ಮದುವೆ ಆಗ್ಬೇಕಾದ್ರೆ ನೋಡಿ, ನಮ್ಮ ಸಿಸ್ಟಮ್ ಏನಿದೆ, 20-29, 20-29 ಅಲ್ಲಿ ಯಾರು ಆಕ್ಟಿವೇಟ್ ಆಗ್ತಾರೆ, ಚಂದ್ರ. ಓಕೆನಾ, ಚಂದ್ರ ಆಕ್ಟಿವೇಟ್. ಮದುವೆ ಆಗ್ಬೇಕಾದ್ರೆ 20-29 ಮದುವೆ ಆಗ್ಬೇಕಾದ್ರೆ ಚಂದ್ರನಿಗೆ 7th ಹೌಸ್ ನ ಕನೆಕ್ಷನ್ ಬರಬೇಕು. ಚಂದ್ರನಿಗೆ 7ನೇ ಮನೆ ಅಧಿಪತಿಯ ಕನೆಕ್ಷನ್ 100% ಬರಬೇಕು. ಅಥವಾ ಚಂದ್ರನಿಗೆ ಶುಕ್ರನ ಕನೆಕ್ಷನ್ ಬರಬೇಕು. ಅಥವಾ ಚಂದ್ರನಿಗೆ ನಿಮ್ಮ ಜಾತಕದ 7th ಲಾರ್ಡ್ ಯಾರಿದ್ದಾನೆ ಅವನ ಕನೆಕ್ಷನ್ ಅದು ಬರಲೇಬೇಕು. ಅಥವಾ ಸ್ತ್ರೀಯರಿಗೆ ಆದ್ರೆ ಕುಜನ ಸಂಯೋಗ ಬರಬೇಕು, ಅಂದ್ರೆ ಮದುವೆ ಆಗುತ್ತೆ. ಈ ಜಾತಕದಲ್ಲಿ ನೋಡಿ, ಶನಿ ಜೊತೆಗೆ ಚಂದ್ರ ಇದ್ದಾನೆ ಧನು ರಾಶಿಯಲ್ಲಿ. ಶನಿ ಬಂದು ಈ ಜಾತಕಕ್ಕೆ ಲಗ್ನಾಧಿಪತಿ, ಚಂದ್ರ ಬಂದು ಆಲ್ರೆಡಿ ಸಪ್ತಮಾಧಿಪತಿ. ಓಕೆನಾ, ಸಪ್ತಮ ಸ್ಥಾನದ ಅಧಿಪತಿನೇ ಆತ. ಮದುವೆ ಆಗೋದಕ್ಕೆ ಲಗ್ನಾಧಿಪತಿ ಇದ್ದಾನೆ, ಮದುವೆ ಆಗೋದಕ್ಕೆ ಸಮಸ್ಯೆ ಅಂತೂ ಅಲ್ಲ. ಆಯ್ತು, ಮದುವೆ ಆಗೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಚಂದ್ರನ ಜೊತೆಗೆ ಶನಿ ಬಂದ್ಬಿಟ್ಟ. ಚಂದ್ರ ಖುದ್ದು ಸಪ್ತಮಾಧಿಪತಿನೇ, ಕನೆಕ್ಷನ್ ಅಲ್ಲಿನೇ ಆಯ್ತು, ಸಪ್ತಮ ಸ್ಥಾನಕ್ಕೆ ಕನೆಕ್ಷನ್ ಬಂತು. ಸಪ್ತಮ ಅಧಿಪತಿ ಜೊತೆ ಕನೆಕ್ಷನ್ ಬರಬೇಕು. ಇಲ್ಲಿ ಸಪ್ತಮಾಧಿಪತಿ ಖುದ್ದು ಚಂದ್ರನಾಗಿರುವುದರಿಂದ ಸಪ್ತಮ ಸ್ಥಾನಕ್ಕೆ ಬಲ ಬಂತು, ಮದುವೆ ಆಯ್ತು. ಓಕೆನಾ, ಇದು ಒಂದನೇ ವಿಚಾರ. ಎರಡನೇದಾಗಿ ಏನಾಗುತ್ತೆ ನೋಡಿ, ಯಾಕೆ ಗಂಡ ಮೈ ಮುಟ್ತಾ ಇಲ್ಲ ಅಥವಾ ಗಂಡ ಯಾಕೆ ಹತ್ತಿರ ಬರ್ತಾ ಇಲ್ಲ, ಹಾಗಾದ್ರೆ ಇಲ್ಲಿ ನಪುಂಸಕತೆ ಅಂತ ಏನು ಅದು ಕೆಲಸ ಮಾಡ್ತಾವೆ. ಯಾಕೆ ಹಾಗೆ? ಯಾವತ್ತು ನಿಮ್ಮ ಜಾತಕವನ್ನು ತೆಗೆದು ನೋಡಿ, 12th ಹೌಸ್ ಅಲ್ಲಿ 12ನೇ ಮನೆಯಲ್ಲಿ ಶನಿ, 12ನೇ ಮನೆಯಲ್ಲಿ ಬುಧ, 12ನೇ ಮನೆಯಲ್ಲಿ ರಾಹು ಬಂದಾಗ ನಪುಂಸಕತೆ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ಈಗ ಎಲ್ರಿಗೂ ಬರುತ್ತೆ ಅಂತ ನಾನಂತೂ ಹೇಳುದಿಲ್ಲ, ಒಂದು ನಾರ್ಮಲ್ ಆದ ಇಂಡಿಕೇಶನ್. ಕೆಲವೊಮ್ಮೆ ಕೌಂಟಿಂಗ್ ಪ್ರಾಬ್ಲಮ್ ಬರುತ್ತೆ, ಕೆಲವೊಮ್ಮೆ ಪರ್ಫಾರ್ಮೆನ್ಸ್ ಇರುವುದಿಲ್ಲ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ.
ಇನ್ನು 7th ಹೌಸ್ ಅಲ್ಲಿ ಶನಿಯ ಕನೆಕ್ಷನ್ ಬಂದಾಗ, ರಾಹುವಿನ ಕನೆಕ್ಷನ್ ಬಂದಾಗ, ಬುಧನ ಕನೆಕ್ಷನ್, ಇದೆಲ್ಲ ನಪುಂಸಕ ಪ್ಲಾನೆಟ್ಸ್. ಓಕೆನಾ? ಅದಕ್ಕೆ ಅಲ್ಲಿ ನಪುಂಸಕತೆ ಬರ್ಬೋದು, ಕೌಂಟಿಂಗ್ ಪ್ರಾಬ್ಲಮ್ ಬರ್ಬೋದು, ಪರ್ಫಾರ್ಮೆನ್ಸ್ ಅಲ್ಲಿ ತೊಂದರೆ ಆಗ್ಬೋದು, ಮಕ್ಕಳಾಗದೆ ಹೋಗ್ಬೋದು, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಅಥವಾ ಸ್ತ್ರೀಯರ ಜಾತಕಕ್ಕೆ ಕುಜನ ಜೊತೆಗೆ ಶನಿ ಬಂದಾಗ, ಕುಜನ ಜೊತೆಗೆ ಬುಧ ಬಂದಾಗ, ಕುಜನ ಜೊತೆಗೆ ರಾಹು ಬಂದಾಗ ಮೇ ಬಿ ನಿಮ್ಮ ಬೆಡ್ರೂಮ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು. ಕೆಲವೊಂದು ಬಾರಿ ಕಳತ್ರಕಾರಕ ಶುಕ್ರನ ಜೊತೆಗೆ ಬುಧ ಬಂದಾಗ, ಶುಕ್ರನ ಜೊತೆಗೆ ಶನಿ ಬಂದಾಗ, ಶುಕ್ರನ ಜೊತೆಗೆ ರಾಹು ಬಂದಾಗ ಮೇ ಬಿ ಆ ಸಮಸ್ಯೆ ಅಲ್ಲಿ ಉಂಟಾಗ್ಬೋದು. ಈ ಜಾತಕದಲ್ಲಿ ಏನಿದೆ ನೋಡಿ, 7th ಲಾರ್ಡ್ ಚಂದ್ರ, ಆತನಿಗೆ ಶನಿಯ ಸಂಯೋಗ ಆಲ್ರೆಡಿ ಇದೆ, ಇಲ್ಲಿದೆ, ಅದು 12th ಹೌಸ್ ಅಲ್ಲಿ ಇದೆ, ನಪುಂಸಕತೆ ಅಂತ ಉಂಟಿದ್ರಲ್ಲಿ. ಆ ನಂತರ ಪತಿಕಾರಕ ಕುಜ, ಆತ ಇದ್ದಾನೆ ಎಲ್ಲಿ ನೋಡಿ, ಪತಿಕಾರಕ ಕುಜ 3rd ಹೌಸ್ ಅಲ್ಲಿ ಇದ್ದಾನೆ. ಓಕೆ, ಆತನನ್ನ ವಕ್ರಿ ಬುಧ ನೋಡ್ತಾ ಇದ್ದಾನೆ. ಓಕೆನಾ? ಆತನನ್ನ ವಕ್ರಿ ಬುಧ ಭಾಗ್ಯದಿಂದ ನೋಡ್ತಾ ಇದ್ದಾನೆ. ವಕ್ರಿ ಬುಧ, ವಕ್ರಿ ಆಗಿರುವಂತಹ ಕುಜನನ್ನ ನೋಡ್ತಾ ಇದ್ದಾನೆ. ಮತ್ತೆ ನಪುಂಸಕತೆ ಬಂತು. ಓಕೆನಾ? ಮತ್ತೆ ನಪುಂಸಕತೆ ಬಂತು. ಅಷ್ಟೇ ಅಲ್ಲ, ಕಳತ್ರಕಾರಕ ಶುಕ್ರನನ್ನ ರಾಹು ನೋಡ್ತಾ ಇದ್ದಾನೆ, ಮತ್ತೆ ನಪುಂಸಕತೆ ಬಂತು. ಅದಕ್ಕೋಸ್ಕರ ಗಂಡ ಹೆಂಡತಿ ಜೊತೆಗಿದ್ದಾರೆ, ಚೆನ್ನಾಗಿದ್ದಾರೆ, ನೋಡುಗರಿಗೆ ಒಳ್ಳೆ ಕುಟುಂಬ, ಎಲ್ಲ ಸ್ಫುರದ್ರೂಪಿ, ಮಕ್ಕಳು ಕೂಡ ವೆರಿ ಸ್ಮಾರ್ಟ್. ಬೆಡ್ರೂಮ್ ಲೈಫ್ ಇಲ್ಲವೇ ಇಲ್ಲ. ಗಂಡ ಕ್ಯಾರೆ ಅನ್ನಲ್ಲ, ಗಂಡನಿಗೆ ಯಾವುದು ಬೇಕಾಗಿಲ್ಲ. ಈಗ ಗಂಡ ಏನು ಹೊರಗಡೆ ಹೋಗಿ ಏನಾದ್ರು ಮಾಡಿರ್ತಾರೆ ಅದು ಗೊತ್ತಿಲ್ಲ. ಯಾಕಂದ್ರೆ ಈ ಜಾತಕಕ್ಕೆ ಆ ಇಂಪ್ಯಾಕ್ಟ್ ಬರ್ಬೇಕಾದ್ರೆ ಅದು ಬರ್ಬೇಕು. ಹಾಗಾದ್ರೆ ಅದು ಇಂಡಿಕೇಶನ್ ಇದೆ, ಅದು ಬಂದಿದೆ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ರೈಟ್. ನೆಕ್ಸ್ಟ್ ಬಂದ್ಬೇಡ. ಈಗ 20 ರಿಂದ 29 ಯಾವ ಭಾವ ಆಕ್ಟಿವೇಟ್ ಆಗುತ್ತೆ? 20 to 29 2ನೇ ಮನೆ ಆಕ್ಟಿವೇಟ್ ಆಗುತ್ತೆ. ನಾನೇನ್ ಹೇಳಿದ್ದೇನೆ? 8ನೇ ಮನೆ ಆಕ್ಟಿವೇಟ್ ಆಗಿ, 2ನೇ ಮನೆ ಮತ್ತೆ 8ನೇ ಮನೆ ಆಕ್ಟಿವೇಟ್ ಆಯ್ತು. ಈಗ 20 ರಿಂದ 29 ನಾನೇನ್ ಹೇಳಿದ್ದೇನೆ? ಪ್ರೀತಿ ಪ್ರೇಮ ಅಂತ ಬರ್ಬೇಕಾದ್ರೆ 20 ರಿಂದ 29ರಲ್ಲಿ 5ನೇ ಮನೆಗೆ ಕನೆಕ್ಷನ್ ಬರ್ಬೇಕು. ಆ 5ನೇ ಮನೆ ಆಕ್ಟಿವೇಟ್ ಆಗ್ಬೇಕು, ಆವಾಗ ಪ್ರೀತಿ ಪ್ರೇಮ ಬರುತ್ತೆ, ಯಾವುದೇ ಒಂದು ರೂಪದಲ್ಲಿ. ಇಲ್ಲಿ ಎಲ್ಲ ಏನೆಲ್ಲ ಕನೆಕ್ಟ್ ಆಗಿದೆ ನೋಡಿ. 2ನೇ ಮನೆ ಆಕ್ಟಿವೇಟ್ ಆಯ್ತು, ರಾಹು ಆಕ್ಟಿವೇಟ್ ಆಗಿದ್ದಾನೆ. ಇದರ ಅಧಿಪತಿ ಶನಿ ಚಂದ್ರನ ಜೊತೆ ಇದ್ದಾನೆ. ಚಂದ್ರ ಬಂದು 7th ಲಾರ್ಡ್. ಓಕೆನಾ? ಆ ನಂತರ ರಾಹು ನೋಡ್ತಾ ಇದ್ದಾನೆ ಶುಕ್ರನನ್ನ. ಶುಕ್ರ ಬಂದು ಪಂಚಮಾಧಿಪತಿ, ಪಂಚಮ ಸ್ಥಾನಕ್ಕೆ ಕನೆಕ್ಷನ್ ಬಂತು, ಪ್ರೀತಿ ಪ್ರೇಮ. ಆ ನಂತರ 20 ರಿಂದ 29ರಲ್ಲಿ ಚಂದ್ರ ಇದ್ದಾನೆ ಪೂರ್ವಾಷಾಢ ನಕ್ಷತ್ರ, ಶುಕ್ರನ ನಕ್ಷತ್ರ. ಶುಕ್ರ ಬಂದು ಈ ಜಾತಕ ಪಂಚಮಾಧಿಪತಿ, ದಶಮಾಧಿಪತಿ, ಮತ್ತೆ ಅಷ್ಟಮದಲ್ಲಿದ್ದಾನೆ. ಗುಪ್ತ ರೀತಿಯ ಪ್ರೀತಿ ಪ್ರೇಮ, ಕಣ್ಣು ತಪ್ಪಿಸಿ ಪ್ರೀತಿ ಪ್ರೇಮ ಮಾಡಿದ್ರು. ಆಯ್ತಾ? ಪಂಚಮಾಧಿಪತಿ ತಾನೇ. ಅಷ್ಟೇ ಅಲ್ಲ, ಚಂದ್ರ ಮತ್ತೆ ಶನಿ ಇರುವಂತಹ ರಾಶಿಯಾಧಿಪತಿ ಯಾರು? ಡಿಸ್ಪೋಸಿಟರ್, ಆತ ಬಂದು ಗುರು. ಆತ ಎಲ್ಲಿದ್ದಾನೆ? ಮತ್ತೆ ಪಂಚಮದಲ್ಲೇ ಇದ್ದಾನೆ. ಓಕೆನಾ? ಹಾಗಾದ್ರೆ ಪಂಚಮ ಸ್ಥಾನಕ್ಕೆ ಬಲ ಬಂದಿದೆ. ಎಲ್ಲಾ ಕಡೆ ಕೂಡ ಪಂಚಮ ಸ್ಥಾನ ಕನೆಕ್ಟ್ ಆಗ್ತಾ ಉಂಟು. ಮಕ್ಕಳಾಗುತ್ತೆ ಅಂದ್ರೆ ಇಂಡಿಕೇಶನ್ ಉಂಟು. ಬಟ್ ಹೇಗಾಯ್ತು ಮಕ್ಕಳಾಗಿರುವಂತದ್ದು? ಗುಪ್ತ ರೀತಿಯಲ್ಲಿ ಪ್ರಿಯತಮನ ಜೊತೆಗೂಡಿ ಮಕ್ಕಳಾಯ್ತು. ಓಕೆನಾ? ಇದು ಪರಿಸ್ಥಿತಿ. ಈಗ ನೋಡಿ, ಪಂಚಮಾಧಿಪತಿ ಶುಕ್ರನಿಗೆ ಕೇತುವಿನ ಸಂಯೋಗ, ಪಂಚಮಾಧಿಪತಿ ಶುಕ್ರ ಕೇತುವಿನ ಸಂಯೋಗ. ಶುಕ್ರ ಮತ್ತೆ ಕೇತುವಿನ ರಾಶಿಯಾಧಿಪತಿ ಕೇಂದ್ರದಲ್ಲಿ ನೀಚ, ಯಾರು? ಸೂರ್ಯ. ಹಾಗಾದ್ರೆ ನೀಚತನದಿಂದ ಮಕ್ಕಳಾಗುತ್ತೆ. ಓಕೆ, ನೀಚತನವನ್ನು ಒಡಗೂಡಿಸಿಕೊಂಡು ಮಕ್ಕಳಾಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇದೆ. IVF ಆದ್ರೂ ಕೂಡ ಅಂತ ಒಂದು ಸಮಸ್ಯೆ ಇರುತ್ತೆ. ಆಯ್ತಾ? ಇಲ್ಲ ಅಂತ ಏನಿಲ್ಲ. ಓಕೆನಾ? ಆ ನಂತರ ಶುಕ್ರ ಮೊದಲೇ 8ನೇ ಮನೆ ರಹಸ್ಯ, ಕೇತು ಜೊತೆಗಿದ್ದಾನೆ ಇನ್ನಷ್ಟು ರಹಸ್ಯ. ರಾಹು ನೋಡ್ತಾ ಇದ್ದಾನೆ, ಅದೇನೋ ಪ್ರಾಬ್ಲಮ್ ಇದೆ, ಅದೇನೋ ಅನೈತಿಕತೆ ಇದೆ, ಅದು ಮತ್ತೆ ಬಂತು, ಅದು ಪ್ರಾಬ್ಲಮ್ ಆಯ್ತು. ನಾನು ಇದನ್ನ ತಪ್ಪಂತ ಹೇಳುವುದಿಲ್ಲ. ಪಾಪ ಕೆಲವರ ಜೀವನದಲ್ಲಿ ಆ ರೀತಿಯ ತಿರುವುಗಳು ಉಂಟಾಗ್ತವೆ. ಪಾಪ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ. ಇದೆಲ್ಲ ಘಟನೆ ಘಟಿಸಿರುವಂತದ್ದು ಚಂದ್ರದೇಶ ನಡೆಯುವಾಗ. ಈಗ ಅವ್ರಿಗೆ 36 ರನ್ನಿಂಗ್ ಕುಜದೇಶ ನಡೀತಾ ಉಂಟು. ಚಂದ್ರದೇಶ ನಡೆಯುವಾಗ ಘಟನೆ ಘಟಿಸಿದೆ. 20 ರಿಂದ 29ರಲ್ಲಿ ಘಟನೆ ಘಟಿಸಿದೆ. ಅಷ್ಟೆಲ್ಲ ಮಾಡಿ ಆತ ಕೈಕೊಟ್ಟು ಹೋಗಿದ್ದಾನೆ. ಕೊನೆಗೆ ಆತ ಹೇಳಿದ್ದೇನು ಗೊತ್ತಾ? ಕೊನೆಯ ಮೂಮೆಂಟ್ ಅಲ್ಲಿ 2 ಮಕ್ಕಳು ಮಾಡಿದ್ದಾನೆ. ಇವನಿಂದ ಏನ್ ಸುಖ ಪಡಿಬೇಕೆಲ್ಲ ಪಡೆದ ಆಗಿದೆ. ಇವಳು ಏನ್ ದುಡ್ಡು ಕೊಡ್ಬೇಕು, ಬಂಗಾರ ಕೊಡ್ಬೇಕೆಲ್ಲ ಕೊಟ್ಟ ಆಗಿದೆ. ಈ ಹುಡುಗರಿಗೆಲ್ಲ ಇರುತ್ತಲ್ವಾ, ಎಲ್ಲ ತಗೊಳ್ಳೋದೆಲ್ಲ ತಗೊಂಡು ಆಗಿದೆ. ಎಲ್ಲ ಅವನಿಗೆ ಆಗ ಮದುವೆ ಆಗಿರ್ಲಿಲ್ಲ, ಇವಳಿಗೆ ಮದುವೆ ಆಗಿದೆ. ಏನೇ ಬೇಕಾದ್ರೂ ಕೂಡ ಅವನಿಗೆ ಬೇಕಾಗಿ ಮಾಡಿ ಆಯ್ತು, ಸರ್ವಸ್ವನ ಸಮರ್ಪಣೆ ಮಾಡಿ ಆಯ್ತು. ಕೊನೆಗೆ ಒಂದು ದಿನ ಅವರ ಮನೆಯಲ್ಲಿ ವಿಷಯ ಗೊತ್ತಾಯ್ತು, ಹುಡುಗನ ಮನೆಯಲ್ಲಿ ಇವನು ಈ ರೀತಿ ಇದ್ದಾನಂತ. ಅವರ ಮನೆಯಲ್ಲಿ ಹುಡುಗನನ್ನು ಹಿಡಿದು ಮದುವೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯ್ತು, ಆ ಹುಡುಗ ಇವಳಿಂದ ದೂರ ಆಗ್ಲಿಕ್ಕೆ ಶುರುವಾದ. ಆವಾಗ ಇವಳಿಗೆ ಟೆನ್ಷನ್ ಆಯ್ತು. ಕೊನೆ ಬಾರಿ ಫೋನ್ ಮಾಡಿದಾಗ ಒಂದೇ ಮಾತು ಹೇಳಿದ, ಆ ಹುಟ್ಟಿದಂತ 2 ಮಕ್ಕಳೇನಿದ್ದಾರಲ್ವಾ, ಅದು ನಂದೇ ಅಂತ ಯಾವ ಗ್ಯಾರಂಟಿ? ನಿನ್ ಗಂಡನದ್ದೇ ಇರ್ಬೋದು, ನೀನ್ ಸುಳ್ಳು ಹೇಳಿರ್ಬೋದು ನಂಗೆ, ಆ ರೀತಿ. ಆ ನಂತರ ಫೋನ್ ಇಲ್ಲ, ಅಲ್ಲಿಗೆ ಲಾಸ್ಟ್
ಕನೆಕ್ಷನ್ ಯಾವುದೂ ಇಲ್ಲ, ಅಲ್ಲಿಗೆ ಮೋಸ ಆಯ್ತು. 30 ನಂತರ ಯಾವುದು ಕೂಡ ಇಲ್ಲ, ಎಲ್ಲ 22-29 ಅಲ್ಲಿ ಎಲ್ಲ ಮುಗಿದೋಯ್ತು. ಹಾಗಾದ್ರೆ ನಿಮ್ಗೆ ಈಗ ಒಂದು ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ಯಾವ ರೀತಿ 22-29 ಅಲ್ಲಿ ಈ ಜಾತಕ ಕೆಲಸ ಮಾಡುತ್ತೆ. 22-29 ಚಂದ್ರ ಆಕ್ಟಿವೇಟ್ ಆದ, ಪೂರ್ವಾಷಾಢ ನಕ್ಷತ್ರ, ನಕ್ಷತ್ರಾಧಿಪತಿ ಇಲ್ಲಿದ್ದಾನೆ, ರಾಶಿಯಾಧಿಪತಿ ಪಂಚಮಕ್ಕೆ ಕನೆಕ್ಷನ್ ಆಗಿದ್ದಾನೆ, ಎಲ್ಲಾ ರೀತಿಯಲ್ಲಿ ಕೂಡ ಉಂಟು. ಮೋಸ ಯಾಕಾಯ್ತು? ಯಾಕಂದ್ರೆ 2ನೇ ಮೇಲೆ ರಾಹು ಇದ್ದ. 22-20 ಆ ಪಾರ್ಟ್ ಆಕ್ಟಿವೇಟ್ ಆಗಿರ್ತದೆ. ಓಕೆನಾ? ಕ್ಲಿಯರ್ ಆಯ್ತು ಅಂತ ಇಟ್ಕೊಳ್ತೇನೆ. ನಿಮ್ಮ ಜಾತಕದಲ್ಲಿ ಕೂಡ 2ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ರಾಹು ಇದ್ದಾಗ ಡೆಫಿನೆಟ್ ಆಗಿ ಆ ಸಮಯದಲ್ಲಿ ಅದೇನೋ ಮೋಸ ನೋಡ್ಲಿಕ್ಕೆ ಸಿಗುತ್ತೆ. ಮೋಸ ನೋಡಬಾರ್ದು ಅಂದಾಗ ಏನಾಗಬೇಕು? ನಾನು ಮೊದಲನೇ ಕೇಸ್ ಹೇಳುವಾಗ ಹೇಳಿದ್ದೇನೆ, ಅದನ್ನು ಫಾಲೋ ಮಾಡಿ ನೋಡಿ. ನಿಮ್ಗೆ ಒಂದಷ್ಟು ವಿಚಾರಗಳು, ಒಂದಷ್ಟು ವಿಷಯಗಳು ಅಲ್ಲಿಂದ ಕ್ಲಿಯರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ವಿಚಾರ. ಅದಕ್ಕೆ ಜೀವನಾನೇ ಚಿತ್ರ ವಿಚಿತ್ರ, ಏನು ಮಾಡಕ್ಕಾಗಲ್ಲ. ಕೆಲವೊಮ್ಮೆ ಪ್ಲಾನೆಟರಿ ಪೊಸಿಷನ್ ಆ ರೀತಿಯಾಗಿ ನಮ್ಗೆ ತಿರುವುಗಳನ್ನ ಕ್ರಿಯೇಟ್ ಮಾಡುತ್ತೆ. ನಾವು ಏನು ಮಾಡುವ ಹಾಗಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಹೀಗೆ ಅಂತ ಹೋಗ್ತಾ ಇರ್ತೇವೆ. ಕೊನೆಗೊಮ್ಮೆ ಜ್ಞಾನೋದಯ ಆಗುತ್ತೆ, ಅಯ್ಯೋ ನಾನೆಲ್ಲೋ ತಪ್ಪು ಮಾಡಿಬಿಟ್ಟೆ ಅಂತ. ಓಕೆ, ಈ ಎರಡೂ ಕೇಸಲ್ಲಿ ಕೂಡ ಪಾಪ ಎಲ್ಲವನ್ನ ಸಮರ್ಪಣೆ ಮಾಡಿ ಕಳ್ಕೊಂಡವ್ರು ಇವರೆಲ್ಲ. ಇದು ಪರಿಸ್ಥಿತಿ. ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಪ್ರಿಕಾಷನ್ ಕೊಟ್ಟಿದ್ದೇನೆ. ನಿಮ್ಮ ಜಾತಕ ನೋಡ್ಕೊಂಡು ನೀವೇ ಇದನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ದಯವಿಟ್ಟು ಪ್ರಯತ್ನ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ನಮ್ಮ ಟೆಕ್ನಿಕಲ್ ಏನಿದೆ ಅಲ್ವಾ, ಅದು ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಬಹಳ ವಿಶೇಷ ರೀತಿಯಲ್ಲಿ, ಯಾವುದೇ ಕಾರಣಕ್ಕೂ. ಓಕೆನಾ? ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಫೇವರಬಲ್ ಆಗುತ್ತೆ, ಏನು ತೊಂದರೆ. ಓಕೆ, ಹಾಗಾದ್ರೆ ಇದೊಂದು ಜಾತಕವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ಕ್ಲೋಸ್ ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಫೇವರಬಲ್ ಆಗುತ್ತೆ. ಓಕೆ, ಕೊನೆಯದಾಗಿ ಒಂದೇ ಒಂದು ಮಾತು, ಇಷ್ಟೆಲ್ಲ ಕಥೆ ಇದೆಯಲ್ವಾ, ಇಷ್ಟೆಲ್ಲ ಕಥೆ ಇದೆ. ಅವ್ರಿಗೆ ಹೇಳಿದ್ದೇನೆ ನಾನು ಆಲ್ರೆಡಿ 2 ಜಾತಕ ನನ್ನ ಬಳಿಗೆ ಬಂದಿರುವಂತದ್ದು. ಹೇಳಿದ್ದೇನೆ ಇಂತಹ ಸಮಯದಲ್ಲಿ ಪ್ರೀತಿ ಪ್ರೇಮ ಆಗಿದೆ, ಇಷ್ಟು ವ್ಯಕ್ತಿಗಳ ಜೊತೆಗೆ ಆಗಿದೆ ಅಂತ ಅವ್ರಿಗೆ ಹೇಳಿದ್ದೇನೆ. ಅವರು ಒಪ್ಪಿಕೊಂಡಿದ್ದಾರೆ. ಆನಂತರ ಈ ಇನ್ನೊಂದು ಜಾತಕ ಕೂಡ ನಿನ್ಗೆ ಮನೆಯಿಂದ ದೂರ ಹೋಗುವಂತ ಯೋಗ ಇದೆ, ಟ್ರಾವೆಲಿಂಗ್ ಮಾಡ್ತೀಯಾ ಅಥವಾ ವಿದೇಶ ಅಥವಾ ಬಾಂಬೆಗೆ ಹೋಗುವಂತ ಯೋಗ ಇದೆ. ಅವ್ರು ಹೋಗಿದ್ದಾರೆ ಆಲ್ರೆಡಿ. ಅಲ್ಲಿ ಹೋಗಿ ಇದೆಲ್ಲ ಘಟನೆಗಳು ಘಟಿಸಿರುವಂತದ್ದು. ಅವ್ರಿಗೆ ಆಲ್ರೆಡಿ ಪ್ರಿಡಿಕ್ಷನ್ ಮಾಡಿದ್ದೇನೆ, ಬಟ್ ಮಕ್ಕಳನ್ನ ಪಡ್ಕೊಳ್ಳಿ ಅಂತ ಮಾಡಿಲ್ಲ ಪ್ರಿಡಿಕ್ಷನ್. ಅದು ಅವರೇ ಮತ್ತೆ ನನಗೆ ಕಥೆಯನ್ನ ಹೇಳಿರುವಂತದ್ದು. ಸೊ ಇದೆಲ್ಲ ಒಂದು ಪರಿಸ್ಥಿತಿ ಇದೆ. ಎನಿವೆ ಇರ್ಲಿ, ಅವರವರ ಒಂದು ಮಜಬೂರಿ, ಅವರವರಿಗೆ ಸಂಬಂಧಪಟ್ಟಂತೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಈಗೇನ್ ಮಾಡಿ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಇದುವರೆಗೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದಂತ ಎಲ್ಲಾ ಮಹಾನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ. ಬಾಯ್.